ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಸಹನಾ ವ್ಲಾಗ್. ತಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನ್ನ ಚಾನಲ್ನ ಬೆಲ್ ಬಟನ್ ಮಾಡಿ ನೋಡಿ. ಇವತ್ತು ಈ ಬೆಂಡೆಕಾಯಿ ಫ್ರೈನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಾಗಿ ನಾನು ಅರ್ಧ ಕೆಜಿ ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಮೊದಲನೇದಾಗಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಫಸ್ಟು ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಹಾಗೆ ಫುಲ್ಲು ಲೋಳೆ ಥರ ಇರುತ್ತೆ, ಅದನ್ನು ಫುಲ್ಲು ಡ್ರೈ ಆಗಿ ಬೆಂಡೆಕಾಯಿನ ಉಟ್ಕೋಬೇಕು. ನೀಟಾಗಿ ಅದೇ ಥರ ಬೆಂಡೆಕಾಯಿನ ಫುಲ್ಲು ಡ್ರೈ ಆಗಿ ಫುಲ್ ಲೋಳೆ ಥರ ಬರ್ತಾ ಇರುತ್ತೆ. ಅದನ್ನು ಫುಲ್ಲು ಒಂದು 15 ಮಿನಿಟ್ಸೇ ಉಟ್ಕೋಬೇಕಾಗುತ್ತೆ. ಆಮೇಲೆ ನೀವು ನೋಡಿ ಈ ಥರ ಲೋಳೆ ಥರ ಎಲ್ಲ ಉಗಿದು ಫುಲ್ಲು ಡ್ರೈ ಆಗುತ್ತೆ. ಆವಾಗ ನೀವು ಫುಲ್ಲು ಇದು ಬೆಂಡೆಕಾಯಿ ಬೆಂದಿದೆ ಅಂತ ಅಂದ್ಕೊಳ್ಳೋಣ. ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು, ನೀವು ಪಾತ್ರೆನಾದ್ರು ಯೂಸ್ ಮಾಡ್ಬೋದು, ಬಾಣಲೆನಾದ್ರು ಯೂಸ್ ಮಾಡ್ಬೋದು. ಆಮೇಲೆ ಆಯಿಲ್ ಹಾಕೋಣ, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಬೆಂಡೆಕಾಯಿನ ಹಾಕ್ಕೊಂಡು ಇನ್ನೊಂದು ನೀಟಾಗಿ ಫ್ರೈ ಆಗುತ್ತೆ. ಆಲ್ಮೋಸ್ಟ್ 90% ಬೆಂಡೆಕಾಯಿ ಬೆಂದೋಗ್ಬಿಟ್ಟಿರುತ್ತೆ. ಸೊ ಡೋಂಟ್ ವರಿ, ಒಂದು 5 ಮಿನಿಟ್ಸ್ ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಪ್ಲೇಟ್ಗೆ, ಒಂದು ತಟ್ಟೆಗೆ ಅದಕ್ಕೇ ಸರ್ವ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಪಾತ್ರೆಗೆ ನಾವು ಅಲ್ಲೇ ಕಂಟಿನ್ಯೂ ಮಾಡ್ಬೋದು. ಇಲ್ಲಾಂದರೆ ಬೇರೆದನ್ನೂ ಯೂಸ್ ಮಾಡ್ಬೋದು. ತಿರ್ಗಾ ನಾವು ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು 2 ಮಿನಿಟ್ಸ್ನ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ನೀವೇ ಮುಂದುವರಿಸಬೇಕು. ನಿಮ್ಮ ಕಮೆಂಟ್ಸ್ ಲೈಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಯಾವ್ಯಾವ ಥರ ಬಂತು ಅಂತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಆಮೇಲೆ ಒಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿ ಅನಿಸುತ್ತೆ ಮತ್ತು ನಿಮಗೆ ಸ್ಮೂತಿಯಾಗಿ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಆಪ್ಷನಲ್ಲಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಅರಿಶಿನ ಹಾಕ್ಕೊಳ್ಳಿ, ಒಂದು ಚಿಟಿಕೆಯಷ್ಟು ಅರಿಶಿನ. ಆಮೇಲೆ ಖಾರದ ಪುಡಿ, ಚಿಲ್ಲಿ ಪೌಡರ್ ಬರುತ್ತಲ್ಲ, ಅದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಮಟನ್ ಮಸಾಲನೂ ಹಾಕ್ಕೊಳ್ಳಿ, ಯಾಕಂದರೆ ಅದು ಆ ಫ್ಲೇವರ್ಗೋಸ್ಕರ ಡ್ರೈದು ಫುಲ್ಲು ಇದಾಗಬೇಕು. ಅದಕ್ಕೋಸ್ಕರ ಹಾಕ್ಕೊಳ್ಳಿ. ಮಟನ್ ಮಸಾಲೆ ಇದು, ಅದಕ್ಕೋಸ್ಕರ ಒಂದು ಸ್ವಲ್ಪ ಮಟನ್ ಸಾಂಬಾರು ಪೌಡರು. ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಆಚಿನೇ ಅಂತ ಹಾಕ್ಕೋಬೇಕಂತಿಲ್ಲ, ಯಾವುದಾದ್ರೂ ಇದ್ರೂ ಆಗುತ್ತೆ. ನಾನು ಜಾಸ್ತಿ ಆಚಿನೇ ಯೂಸ್ ಮಾಡೋದು, ಅದಕ್ಕೋಸ್ಕರ ನಾನು ಆಚಿನೇ ರೆಫರ್ ಮಾಡ್ತೀನಿ. ಇದೇ ಥರ ನೀಟಾಗಿ ಫ್ರೈ ಆಗಬೇಕು. ಅದು ನೀಟಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರೇನು ಆನ್ ಮಾಡಿದ್ಬಿಡ, ಡೈರೆಕ್ಟಾಗಿ ಬೆಂಡೆಕಾಯಿನ ಹಾಕ್ಕೊಂಬಿಡೋಣ. ಬೆಂಡೆಕಾಯಿ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಾದಮೇಲೆ ನೀಟಾಗಿ ಅದನ್ನು ಸರ್ವ್ ಮಾಡಿ ನೀಟಾಗಿ ಮಾಡ್ಕೊಬೋದು. ಮತ್ತು ಇದನ್ನು ನೀವು ಯಾವಾಗ ಬೇಕಾದರೂ ತಿನ್ಬೋದು. ಮತ್ತು ಚಪಾತಿಗೆ, ರೋಟಿಗೆ, ಮತ್ತು ತರಕಾರಿ ಸಾಂಬಾರು ಮಾಡಿದರೆ ಎಕ್ಸ್ಟ್ರಾ ಆಗಿ ಮಾಡ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆಯೆಲ್ಲ ಆ ಬೆಂಡೆಕಾಯಿ ಗಿಡಿಗಳಿಗೋಸ್ಕರ ವಾಟರ್ನ ಆ್ಯಡ್ ಮಾಡಿರೋದು. ಇದು ಅವಲೇ 90% ಬೆಂದೋಗ್ಬಿಟ್ಟಿರುತ್ತೆ. ನೀವು ಅದಾದಮೇಲೆ ನೋಡಿ ಆವಾಗಲೇ ಬೆಂದೋಗ್ಬಿಟ್ಟಿದೆ. ಲಾಸ್ಟಲ್ಲಿ ಫಿನಿಶಿಂಗಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ, ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಹಾಕ್ಕೊಂಡಾದ್ಮೇಲೆ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೂ ಅಲ್ವಾ. ಇದೇ ಥರ ನೋಡಿ, ಈ ಥರ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನಂದಿಸಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ.